ಇವತ್ತಿಂದ ನಾವು ಧಾರವಾಡದಲ್ಲಿ ಅಂದರೆ ಡಿ ಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಬೇಕಂತ ಹೇಳ್ಬಿಟ್ಟು ಪೊಲೀಸ್ ಪರ್ಮಿಷನ್ಸ್ ಕೇಳಿದ್ವಿ, ಅದ್ರ ನಿರಾಕರಿಸಿದ್ರು. ಏನಂದರೆ ಈ ಒಂದು ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳಂದರೆ 7,84,000 ಖಾಲಿ ಹುದ್ದೆಗಳನ್ನು ಈಗ ಸರ್ಕಾರ ನಾವು ಏನು ಹೋರಾಟ ಮಾಡಿದ ನಂತರ 56,432 ಹುದ್ದೆಗಳನ್ನು ಒಂದೇ ತಿಂಗಳಲ್ಲಿ ನೋಟಿಫಿಕೇಷನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೂ 1.5 ತಿಂಗಳಾಯಿತು ನೋಟಿಫಿಕೇಷನ್ಸ್ ಮಾಡಿಲ್ಲ. ಈ ಹೋರಾಟ ಮಾಡ್ತಾ ಇರೋಂಥ ಮೂಲ ಉದ್ದೇಶ ಅಂತಂದರೆ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ನೆಕ್ಸ್ಟ್ 8 ಮಂತ್ಸ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಅದ್ರ ಜೊತೆಲಿ KPSC ಆಗಿರೋವಂಥ ಅಕ್ರಮಗಳನ್ನು CBI ತನಿಖೆ ಮಾಡಬೇಕು. ಎಷ್ಟೇ ನೋಟಿಫಿಕೇಷನ್ಸ್ ಮಾಡಿದ್ರು ಇವರು ಮಧ್ಯವರ್ತಿಗಳ ಮತ್ತು KPSC ಮೆಂಬರ್ಸು ಮತ್ತು ರಾಜಕೀಯ ವ್ಯಕ್ತಿಗಳು ಬರೀ ಇವರು ದುಡ್ಡಿರೋರಷ್ಟೇ ಜಾಬ್ ತೊಗೊಂಡ್ರೆ ಇವು ಪ್ರಾಮಾಣಿಕ ಓದ್ತಾ ಇದ್ದಂಥ ಅಭ್ಯರ್ಥಿಗಳಿಗೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಇವತ್ತು KPSC ಆಗ್ತಾ ಇರೋಂಥ ಒಂದು ಅಕ್ರಮಗಳನ್ನು CBI ತನಿಖೆ ಮಾಡಬೇಕು. ಈ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಎರಡೇ ನಮಗಿರೋದು. ಇದನ್ನು ನಾವು ಖಂಡಿಸಿ ಸರ್ಕಾರದ ವಿರುದ್ಧ ನಾವು ಏನು ಮಾರ್ಚ್ ಅಂದರೆ ಏಪ್ರಿಲ್ 8ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕು ಅಂದ್ಕೊಂಡಿದ್ವಿ. ಇದು ಸರ್ಕಾರ ಪೊಲೀಸ್ ಕಡೆಯಿಂದ ಹತ್ತಿಕ್ಕಂಥ ಕೆಲಸ ಮಾಡ್ತು. ನಾವು ರಿಟ್ ಪಿಟಿಷನ್ ಫೈಲ್ ಮಾಡಿದ್ವಿ ಧಾರವಾಡದ ಹೈಕೋರ್ಟು. ಇವತ್ತು ಮ್ಯಾಟರ್ ಲಿಸ್ಟ್ ಆಗಿತ್ತು 2:30, ಆಲ್ಮೋಸ್ಟ್ ಇವತ್ತು ಒಂದು 4:30 ಹಂಗೆ ಮ್ಯಾಟ್ರ್ ಬಂದಿತ್ತು. ಅಂದರೆ ಗೌರ್ಮೆಂಟು AG ಸರ್ ಅವರು ಕೂಡ ನಾವು ಒಂದು ಅಬ್ಜೆಕ್ಷನ್ ಹಾಕ್ತೀವಿ, ಟೈಮ್ ಬೇಕು ಅಂತ ಹೇಳಿದ್ರು. ನಾಳೆ ಏನು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ ನಮಗೆ ನಾಡ್ದು ಮತ್ತೆ ನೆಕ್ಸ್ಟ್ ಡೇ ಅಂದರೆ 10ನೇ ತಾರೀಕು ನಮಗೆ ಮತ್ತೆ ಕೋರ್ಟ್ ಹಿಯರಿಂಗ್ ಇರುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಕೇಳ್ಕೊಳೋದೇನಪ್ಪ ಅಂತಂದರೆ ನೀವು ದಯವಿಟ್ಟು ಎಲ್ಲರೂ ಒಂದು ತಾಳ್ಮೆಯಿಂದ ಇರಿ. ಯಾಕೆಂತಂದರೆ ನಮಗೆ ಗೊತ್ತಿದೆ ಪ್ರತಿ ಒಂದೊಂದು ದಿನವೂ ಇಂಪಾರ್ಟೆಂಟ್ ಇದೆ ಅಂತಲೇ ಈ ಒಂದು ಹೋರಾಟ. ನೆಕ್ಸ್ಟ್ 1 ತಿಂಗಳು ಟೈಮ್ ಕೊಟ್ಟಿದ್ರು ಸರ್ಕಾರ. ಆ 1 ತಿಂಗಳಲ್ಲೇ ಇವತ್ತು ಕಲಬುರಗಿಯಲ್ಲಿ ಹೋರಾಟ ಮಾಡಿದ್ದೀವಿ, ಮತ್ತು ಕೋಲಾರ ಹೋರಾಟ ಮಾಡಿದ್ದೀವಿ. ಧಾರವಾಡ ಅಷ್ಟೇ ಈ ಸತಿ ಬರೀ ಒಂದಿನ ಹೋರಾಟ ಮಾಡಿ ನಾವು ನಿಲ್ಲ ಅಂಥದ್ದಲ್ಲ. ಪ್ರತಿಯೊಂದು ಅಂದರೆ ಸರ್ಕಾರ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು. ಯಾವಾಗ ನೋಟಿಫಿಕೇಷನ್ಸ್ ಮಾಡ್ತೀವಿ, ಯಾವಾಗ ನೀವು ಎಕ್ಸಾಮ್ಸ್ ಇರುತ್ತೆ, ಯಾವಾಗ ನಾವು ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ನೆಕ್ಸ್ಟ್ 8 ಮಂತ್ಸಿಗೆ 56,432 ಪೋಸ್ಟು ಏನು ರೆಕ್ರೂಟ್ಮೆಂಟ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ಟರೆ ನಾವು ಹೋರಾಟ ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ನಾವು ಕೋರ್ಟನ್ನು ನಂಬಿದ್ದೀವಿ. ಯಾಕೆಂದರೆ ನ್ಯಾಯಾಲಯದ ಮುಖಾಂತರ ನಮಗೆ ಹಲವಾರು ಸರಿ ಪ್ರತಿಭಟನೆಗೆ ಪ್ರೊಟೆಸ್ಟಿಗೆ ನಮಗೆ ಪರ್ಮಿಷನ್ ಸಿಕ್ಕಿದೆ, ಅನುಮತಿ ಸಿಕ್ಕಿದೆ. ಈವನ್ ಕಲಬುರಗಿಯಲ್ಲೂ ಅಷ್ಟೇ ನಮಗೆ ಇವತ್ತು ಧಾರವಾಡದ ಹೈಕೋರ್ಟಿಗೆ ನಾವು ಬಂದಿರೋದಕ್ಕೆ ನಾವು ಈವನ್ ಧಾರವಾಡದಲ್ಲಿರ್ಬೋದು, ಧಾರವಾಡದಲ್ಲಿ 4 ವಿದ್ಯಾರ್ಥಿ ಕ್ಯಾಂಟೀನು ಮತ್ತು ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನು, ಧಾರವಾಡದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ, ಬೆಂಗಳೂರಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಆಗಿದೆ. ಯಾಕೆಂತಂದರೆ ಕೋರ್ಟ್ ಆದೇಶದ ಮುಖಾಂತರನೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮೀಟ್ ಆವಾಗ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದ್ದು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಏಜ್ ರಿಲ್ಯಾಕ್ಸೇಷನ್ ಇರ್ಬೋದು, ಮತ್ತು ಈ ಒಂದು ವಿದ್ಯಾರ್ಥಿ ಕ್ಯಾಂಟೀನ್ ಇರ್ಬೋದು, ಮತ್ತು ಡಿಜಿಟಲ್ ಲೈಬ್ರರಿ ಮತ್ತು 56,432 ಪೋಸ್ಟು ವಿತೌಟ್ ಪ್ರೊಟೆಸ್ಟು ಸರ್ಕಾರ ಯಾವುದೇ ಕಾರಣಕ್ಕೂ ಮಾಡ್ತಿರ್ಲಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಹೋರಾಟ ಮಾಡಿರೋದ್ರಿಂದನೇ ಆಗಿರೋದು. ಇವಾಗಲೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಮತ್ತೆ ಏನು 10ನೇ ತಾರೀಕು ನಾವು ಪರ್ಮಿಷನ್ಸ್ ಅಂದರೆ ನಮ್ಮ ಅಡ್ವೊಕೇಟ್ ಸರು ಗಿರೀಶ್ ಭಾರದ್ವಾಜ್ ಸರ್ ಇರ್ಬೋದು, ಮತ್ತು ವಿವೇಕ್ ಸರು ಮತ್ತು ನಾಗರಾಜ್ ಸರು ಎಂಟೈರ್ ಟೀಮು ತುಂಬ ಸಪೋರ್ಟಿವ್ ಆಗಿ ಈ ಒಂದು ಪರ್ಮಿಷನ್ಸ್ ತೊಗೊಂಡಿರ್ಬೋದು. ಮತ್ತು ಪೊಲೀಸ್ ಇಲಾಖೆನೂ ಅಷ್ಟೇ ನಮಗೆ ತುಂಬ ಸಪೋರ್ಟಿವ್. ಅಂದರೆ ಸಪೋರ್ಟ್ ಅನ್ನೋದಕ್ಕಿಂತ ನಾವು ಪೊಲೀಸ್ ಇಲಾಖೆ ವಿರುದ್ಧ ಮಾಡ್ತಾ ಇಲ್ಲ, ಯಾವುದೇ ವ್ಯಕ್ತಿ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಹಂಗಾಗಿ ಇಲ್ಲಿರೋಂಥ ಕಮಿಷನರ್ ಸರ್ ಶಶಿಕುಮಾರ್ ಸರ್ ಇರ್ಬೋದು, ಮತ್ತು ರವೀಶ್ ಸರ್ ಇರ್ಬೋದು, ಇನ್ಸ್ಪೆಕ್ಟ್ರು ಪ್ರಭು ಸರ್ ಇರ್ಬೋದು, ಎಲ್ಲರೂ ವಿದ್ಯಾರ್ಥಿಗಳ ಪರವಾಗಿದ್ದಾರೆ. ಆದರೆ ಇವತ್ತು ಸರ್ಕಾರದ ಒತ್ತಡದಿಂದ ಪೊಲೀಸ್ ಅನುಮತಿ ಸಿಗ್ತಾ ಇಲ್ಲ. ಈ ಒಂದು ಪ್ರತಿಭಟನೆ ಮಾಡ್ತಾ ಇರೋಂಥ ಮೂಲ ಉದ್ದೇಶ ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತೇಳಿ. ಯಾವುದೇ ಅಂದರೆ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇಲ್ಲ. ಎಲ್ಲರೂ ಅಷ್ಟೇ ಈ ಒಂದು ಹೋರಾಟ ಇರ್ಬೋದು ವಿದ್ಯಾರ್ಥಿಗಳ ಪರವಾಗಿ, ಯುವಕರ ಪರವಾಗಿ, ಈ ಒಂದು ರಾಜ್ಯದ ಭವಿಷ್ಯಕ್ಕೋಸ್ಕರ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಎಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ. ಮತ್ತು ಈ ಒಂದು ನಮಗೆ 100% ಗ್ಯಾರಂಟಿ ಇದೆ, ನ್ಯಾಯಾಲಯದಲ್ಲಿ ನಮಗೆ ನಮ್ಮ ಪರ್ಮಿಷನ್ ಸಿಗುತ್ತೆ ಕೋರ್ಟ್ ಮುಖಾಂತರ ನಮಗೆ. ಯಾಕೆಂತಂದರೆ ಪ್ರೊಟೆಸ್ಟ್ ಅನ್ನೋದು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕು ಅದು. ಯಾಕೆಂದರೆ ನಾವು ಪರ್ಮಿಷನ್ಸ್ ನಾವು ಇಲ್ಲಿವರೆಗೂ ಏನು ಹೋರಾಟ ಮಾಡಿದ್ವಿ, ಯಾವುದೇ ಹೋರಾಟ ನಾವು ವಿತೌಟ್ ಪರ್ಮಿಷನ್ಸ್ ಯಾವ ಹೋರಾಟನೂ ಮಾಡಿಲ್ಲ. ಯಾಕೆಂದರೆ ನಾವು ಹೋರಾಟ ಮಾಡಿರೋಂಥದ್ದು ನೂರಾರು ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ, ಲಕ್ಷಾಂತರ ಜನಕ್ಕೆ ಒಂದು ನ್ಯಾಯ ಕೊಡಿಸಿದ್ದೀವಿ. ಆ ನ್ಯಾಯ ಕೊಡಿಸಿರೋದೇನಪ್ಪ ಅಂದರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿರೋದ್ರಿಂದನೇ. ಯಾರೂ ಅಷ್ಟೇ ಧೃತಿ ಕೆಡಬೇಡಿ, ಎಲ್ಲರೂ ಒಗ್ಗಟ್ಟಾಗಿ ನಾವು ಏನು ಶಾಂತಿಯುತವಾಗಿ ಹೋರಾಟ ಮಾಡೋಣ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.